ಇದೇ ಸತ್ಯ, ಇದೇ ಸತ್ಯ. ನೀನ್ ಸಿಂಧುನೇ ಆಗಿದ್ರು ಕೂಡ ಭೈರವಿ ಅಂತ ಯಾಕೆ ನಾಟಕ ಆಡ್ದೆ? ಅದ್ರ ಅವಶ್ಯಕತೆ ಏನೇ ಇತ್ತು? ನನ್ ಮುಖ ನೋಡ ಇಲ್ಲಿ. ನಿನ್ ಹಿಂದೆ ಸಿಂಧು 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 ಅಂತ ಹಿಂದೆ ಬಿದ್ದು ಗೋಗರಿವಾಗ ನನ್ನ ಹತ್ರ ನಿಜ ಹೇಳ್ಬೇಕು ಅಂತ ನಿಂಗೆ ಅನ್ಸಿಲ್ವಾ? ನಮ್ದವ್ರಿಗೆ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳೋರ್ನ ನಂಬಾರ್ದು, ಮುಖ್ಯವಾಗಿ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಇಷ್ಟುದ್ದ ನೀತಿ ಪಾಠ ಹೇಳ್ತಾ ಇದ್ದೆ. ಇವಾಗ ನೀನ್ ಮಾಡಿದೇನು? ತಲೆಗ್ ಪೆಟ್ ಬಿದ್ದು ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಲ್ಲ ಮರ್ತೋಯ್ತಾ? ನೀನ್ ಹೋಗ್ತಿದ್ ಕಾರ್ ಆಕ್ಸಿಡೆಂಟ್ ಆಯ್ತು ಅಂದಾಗ ನಾವೆಷ್ಟು ನೊಂದಿದೀವಿ ಗೊತ್ತೇನೆ? ಇಂಗ್ಲೆಂಡ್ ಗಟ್ಲೆ ನಿಮ್ಗಳ ಬಾಡಿ ಸಿಗ್ದಾಗ ನಾವುಗಳೆಷ್ಟು ಹುಡುಕ್ಸಿದೀವಿ ಗೊತ್ತಾ? ನಮ್ಮ ಅಪ್ಪ ಅಮ್ಮ ವಿರಾಟ್ ಸರು ಕುಮಾರ್ ಸರು ನಿಮ್ಗೋಸ್ಕರ ಎಷ್ಟು ಪರಿತಪ್ಸಿದಾರ ಗೊತ್ತಾ? ಭೈರವಿ ಅಂತೆ ಭೈರವಿ. ಕಣ್ಣು ಮೋಸ ಮಾಡ್ಬೋದು, ಇದು ಮೋಸ ಮಾಡಲ್ಲ. ಏನೇ ಹಾಗೆ ಕೂತಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ನನ್ ಸಿಂಧು ಅಲ್ಲ ಭೈರವಿ ಅಂತಾನೆ ಹೇಳ್ತೀಯಾ? ಮಾತಾಡೆ. ಮೊದ್ಲು ಯಾಕೆ ಹೀಗ್ ಮಾಡ್ದೆ ಹೇಳು? ಏನೋ ಹೇಳಿ, ಹೇಗೋ ಹೇಳಿ. ಕಾರ್ ಕೆಟ್ಟ ಹೋಗಿತ್ತು, 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಅಮ್ಮ ಅಮ್ಮ. ಏನಮ್ಮ? ಅಮ್ಮ ಪ್ರಜ್ಞೆ ಬಂದಿದೆ ಅಮ್ಮ. ಹೌದಾ? ಮಲ್ಕೊಮ್ಮ ಇನ್ ಸ್ವಲ್ಪ ಹೊತ್ತು. ನೀರು. 1 ನಿಮಿಷ ತಂದೆ ಇರಮ್ಮ. ತುಂಬಾ ನೋವಾಗ್ತಿದ್ಯಾ? ಅಂತೂ ಪ್ರಜ್ಞೆ ಬಂತು. ದೇವ್ರ ದೊಡ್ಡವನು. ನಾನೀಗ ಎಲ್ಲಿದ್ದೇನೆ? ನೀವು ನಮ್ಮನೇಲಿದ್ದೀರಾ, ಸಾಂಗ್ಲಿ ಅನ್ನೋ ಊರಲ್ಲಿ. ನಾನಿಲ್ಲಿಗೆ ಹೇಗ್ ಬಂದೆ? ನೀವೆಲ್ಲ ಯಾರು? ಆ ಬೆಟ್ಟದ ತಪ್ಪಲಲ್ಲಿ ಒಂದ್ ಮರದ ಕೆಳಗಡೆ ಬಿದ್ದಿದ್ರಿ ನೀವು. ಅಷ್ಟು ಮೇಲಿಂದ ಬಿದ್ರು ನಾನು ಬದುಕಿದ್ದೀನ? ಹೌದಮ್ಮ, ಅರೆ ಜೀವ ಆಗ್ಬಿಟ್ಟಿದ್ದೆ ನೀನು. ನಾವು ಕರ್ಕೊಂಡ್ ಬಂದು ನಾಟಿ ವೈದ್ಯ ಮಾಡಿ ಡಾಕ್ಟರ್ಗೂ ತೋರಿಸಿದೀವಿ. ನಾವೇನಾದ್ರೂ ನೋಡದೆ ಇದ್ದಿದ್ರೆ ಯಾವ್ದಾದ್ರೂ ಪ್ರಾಣಿಗಳ ಪಾಲಾಗ್ಬಿಡ್ತಿದ್ಯೋ ಏನೋ ನೀನು. ಏನ್ ಯೋಚನೆ ಮಾಡ್ತಿದ್ದೀರಾ? ತುಂಬಾ ನೋವಾಗ್ತಿದ್ಯಾ? ದೇಹ ಎಲ್ಲ ಕುಟ್ಟದಂಗಾಗ್ತಿದೆ, ಮೈ ಕೈ ಎಲ್ಲ ನೋವು, ಶಕ್ತಿನೇ ಇಲ್ಲ ಅನ್ನಿಸ್ತಿದೆ. ತುಂಬಾ ಮೇಲಿಂದ ಬಿದ್ದಿದ್ದೀರಾ ಅನ್ಸುತ್ತೆ ನೀವು. ಮೈ ತುಂಬಾ ಗಾಯಗಳಾಗಿತ್ತು. ಸದ್ಯ ಇಷ್ಟಕ್ಕೆ ಮುಗಿತಲ್ಲ. ದೇವ್ರ ದೊಡ್ಡವನು. ಏನಾಗಿತ್ತಮ್ಮ? ಬೆಂಗಳೂರಿಂದ ನಮ್ಮ ಅಕ್ಕನ ಮದುವೆಗೆ ಅಂತ ನಾನು, ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಅಂತ ಹೋಗ್ತಿದ್ವಿ. ಇದ್ದಕ್ಕಿದ್ದ ಹಾಗೆ ಲಾರಿ ಬಂದು ಗುದ್ಬಿಡ್ತು. ಅಯ್ಯೋ ದೇವ್ರೇ!
ನಮ್ ಕಾರು ಪ್ರಪತ್ತಕ್ಕೆ ಹೋಯ್ತು. ಏನಮ್ಮ, ಮದ್ವೆ ಮನೆಗೆ ಅಂತ ಬಂದವರು ಸಾವಿನ ಬಾಯಿಗೆ ಬಿದ್ಬಿಟ್ರಲ್ಲ. ನನ್ ಜೊತೆ ನನ್ನಪ್ಪ ಅಮ್ಮ ಅಕ್ಕ ಎಲ್ಲ ಇದ್ರು. ಅವರೆಲ್ಲ ಇಲ್ಲಿ. ನಿಮ್ ತಂದೆ ತಾಯಿ ಎಲ್ಲ ಗೊತ್ತಿಲ್ಲಮ್ಮ. ನೀನ್ ಬಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದ್ ಹುಡುಗಿ ಬಿದ್ದಿದ್ಲು. ಅವಳನ್ನು ಕರ್ಕೊಂಡ್ ಬಂದು ಔಷಧ ಮಾಡ್ತಾ ಇದೀವಿ. ಅಂದ್ರೆ ನನ್ನ ಅಕ್ಕನೇ ಎಲ್ಲಿದ್ದಾಳೆ? ಈಗಷ್ಟೇ ಪ್ರಜ್ಞೆ ಬಂದಿದೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಇಲ್ಲ, ನನ್ನ ಅಕ್ಕ ನೋಡ್ಬೇಕು. ಭಯ ಪಡ್ಬೇಡಿ, ಜೀವಕ್ಕೇನು ಅಪಾಯ ಇಲ್ಲ. ನಾವು ಔಷಧಿ ಮಾಡ್ತಾ ಇದೀವಿ. ಒಂದ್ಸಲ ಕರ್ಕೊಂಡು ಹೋಗಿ ಪ್ಲೀಸ್. ಸರಿ ಬಾ ಅಮ್ಮ. ಅವಳು ಮಾತಾಡಲ್ಲಮ್ಮ, ಅವತ್ತಿಂದನೂ ಹೀಗೆ. ಜ್ಞಾನ ಬಂದಾಗ ಏನೇನೋ ಮಾತಾಡ್ತಿರ್ತಾಳೆ. ಒಂದೊಂದ್ ಸರಿ ಅಂತೂ ದಿನಗಟ್ಲೆ ಹೀಗೆ ಸುಮ್ಮನೆ ಇದ್ಬಿಡ್ತಾಳೆ. ಅಕ್ಕ, ಏನೇ ನಿನ್ನ ಅವಸ್ಥೆ? ಏನಾಯ್ತ ಅಕ್ಕ ನಿನಗೆ? ಹಳೇದ್ ಯಾವ್ದು ನೆನ್ಪಿರಂಗ್ ಕಾಣಿಸ್ತಿಲ್ಲ ಅಮ್ಮ, ಎಲ್ಲಾ ಮರ್ತೋಗಿದ್ದಾಳೆ ಅನ್ಸುತ್ತೆ. ಒಂದೊಂದ್ಸಲಿ ಹುಚ್ಚಿ ತರ ಆಡ್ತಾ ಇರ್ತಾರೆ. ಮೇಲಿಂದ ಬಿದ್ಲಲ್ಲ, ತಲೆಗೆ ಪೆಟ್ಟಾಗಿರ್ಬೋದೋ ಏನೋ. ಆದ್ರೆ ನನ್ನಕ್ಕ ಸರಿ ಹೋಗಲ್ವಾ? ಸರಿ ಹೋಗ್ಬೋದಮ್ಮ, ನಮ್ ಕೈಲಾಗ್ಲಿಲ್ಲ ಅಷ್ಟೇ. ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಸರಿ ಹೋಗ್ಬೋದು. ಅಳ್ಬೇಡಮ್ಮ, ನೀನ್ ಈ ರೀತಿ ಹತ್ಕೊಂಡ್ ಕೂತು ನಿನ್ಗೇನಾದ್ರೂ ಆದ್ರೆ? ನಾವ್ ಮೊದ್ಲು ಬೆಂಗಳೂರಿಗೆ ಹೋಗ್ಬೇಕು. ಪ್ಲೀಸ್ ಏನಾದ್ರೂ ವ್ಯವಸ್ಥೆ ಮಾಡಿ. ಈ ಅವಸ್ಥೆಯಲ್ಲಿ ಹೇಗಮ್ಮ ಹೋಗ್ತೀಯಾ? ಜೊತೆಗೆ ನಿಮ್ಮ ಅಪ್ಪ ಅಮ್ಮನೂ ಇದ್ರು ಅಂದೆ, ಅವ್ರನ್ನೆಲ್ಲ ಹುಡ್ಕಲ್ವಾ? ಧೈರ್ಯವಾಗಿರಮ್ಮ, ನೀನ್ ಸರಿ ಹೋದಾಗೆ ನಿಮ್ಮ ಅಕ್ಕನೂ ಸರಿ ಹೋಗ್ತಾಳೆ. ಅಕ್ಕ ಅಕ್ಕ ನೋಡೆ ಇಲ್ಲಿ. ನನ್ನ ತಂಗಿ ಬಂದಿದ್ದನ್ ಕಡೆ ನೆನ್ಪು ಮಾಡ್ಕೊಳೆ ಅಕ್ಕ. ಮಾತಾಡೆ. ಕಣ್ಣು ಕಡಲಾಗಿದೆ ಕಂಬನಿ ಧಾರೆ, ನಿಲದಾಲೆ ಈಗ ಬೀಸಿ ಸುಂಟರ ಗಾಳಿ, ದೂರಾಯ್ತು ಖುಷಿಯ ಮೇಘ. ಅಂದ್ರೆ ಸಿಂಧು, ಭವಾನಿ ಬದುಕಿದಳು ಅಥವಾ? ಹೇಳೆ, ಭವಾನಿ ಬದುಕಿದಳಲ್ವಾ? ಹೇಳೆ. ನೀನಿಂಗ್ ಮಾತಾಡದೆ ಸೈಲೆಂಟ್ ಆಗಿದ್ರೆ ಹೇಗೆ? ಹೇಳು. ಬದುಕಿದಾಳೆ. ಬೆಂಕಿ ಮಳೆಗೆ ಬಂದ ಮೇಲೆ ಹೂವು
ಹೇಗೆ ತಾನೆ ಕಾಣಬೇಕು ನಗು